ಯಾರೆಲ್ಲ ಸೆಕೆಂಡ್ PUC ಎಕ್ಸಾಮ್ ಬರ್ದಿದೆ ಅವರೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಏನಂತ ಅಂದರೆ April 9th ಅಂದರೆ ಇವತ್ತು ನಿಮಗೆ ಆ ಒಂದು ರಿಸಲ್ಟ್ ಬರ್ತಾ ಇದೆ. ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಇರುತ್ತೆ. ಯಾವ ರೀತಿ ನೀವು ಬೇಗ ರಿಸಲ್ಟ್ನ ಚೆಕ್ ಮಾಡ್ಬೋದು, ಯಾವ ವೆಬ್ಸೈಟಲ್ಲಿ ಬರುತ್ತೆ, ಎಷ್ಟು ಗಂಟೆಗೆ ಚೆಕ್ ಮಾಡಬೇಕು ಅಂತ ಎಲ್ಲಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ನ ಮಾಡಿ. ಇವಾಗ ಮೇನ್ ವಿಷಯಕ್ಕೆ ಬರೋದಾದರೆ ಲಾಸ್ಟ್ ವೀಕಿಂದನೂ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರಿ. ಸೆಕೆಂಡ್ PU ಎಕ್ಸಾಮ್ ರಿಸಲ್ಟು ಈ ವೀಕ್ ಬರುತ್ತೆ ಅಂದರೆ ಫಸ್ಟ್ ಅಂದಿದ್ದು ಸೋಮವಾರ ಬರುತ್ತೆ, ಸೋಮವಾರ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ ಅಂತ. ಬಟ್ ಪೋಸ್ಟ್ಪೋನ್ ಮಾಡಿದೀವಿ ಅಂತ ಹೇಳಿದ್ರು. ಬಟ್ ಯಾವ ಡೇಟಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಿರಲಿಲ್ಲ. ಬಟ್ ನಿನ್ನೆ ಆ ಒಂದು ಗುಡ್ ನ್ಯೂಸು ಕೂಡ ತರ್ತಾರೆ, ಅಂದರೆ April 9th ಇವತ್ತು 3 ಗಂಟೆ ಮೇಲೆ ಆ ಒಂದು ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ ಅಂತ. ಬಟ್ ಎಲ್ಲರಿಗೂ ಒಂದು ವಿಷಯ ಏನಂತ ಅಂದರೆ ಯಾವ ರೀತಿ ಆ ರಿಸಲ್ಟ್ನ ಚೆಕ್ ಮಾಡೋದು, ಸರ್ವರ್ ಎಲ್ಲಾನು ಕೂಡ ಆ ಒಂದು ಡೌನ್ ಎಲ್ಲಾನು ಕೂಡ ಇರುತ್ತೆ. ಒಟ್ಟಿಗೆ ಚೆಕ್ ಮಾಡಿದಾಗ ಯಾವ ರೀತಿ ಫಾಸ್ಟಾಗಿ ಚೆಕ್ ಮಾಡೋದು ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಅಲ್ಲಿ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ. April 9th 3 ಗಂಟೆ ಮೇಲೆ ಆ ಒಂದು ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ. ಅರೌಂಡ್ 2:30ಗೆ ಪ್ರೆಸ್ ಮೀಟ್ ನಡೆಯುತ್ತೆ. 2:30 ಅರೌಂಡ್ 3:30ವರೆಗೂ ಆ ಒಂದು ಪ್ರೆಸ್ ಮೀಟ್ ನಡೆಯುತ್ತೆ. ಅದಾದಮೇಲೆ ನಿಮಗೆ ರಿಸಲ್ಟ್ನ ಅನೌನ್ಸ್ ಮಾಡಕ್ಕೆ ಬಿಡ್ತಾರೆ. ಅದು 3:30 to 4 o'clockವರೆಗೂ ಇರ್ತದೆ. ಮತ್ತು ನಿಮ್ಮ ಕಾಲೇಜಲ್ಲಿ ಬೆಳಗ್ಗೆ ಆದರೆ ನಾಳೆ ಇವತ್ತು ಅನೌನ್ಸ್ ಮಾಡಿದ್ದಾರೆ ಅಂತಾರೆ, ನಾಳೆ ಬೆಳಗ್ಗೆ ಅನೌನ್ಸ್ಮೆಂಟು ಕೂಡ ಮಾಡಿರ್ತಾರೆ, ಅಲ್ಲೂ ಕೂಡ ಚೆಕ್ ಮಾಡ್ಬೋದು. ಬಟ್ ನೀವು ಮೊಬೈಲಲ್ಲೇ ಚೆಕ್ ಮಾಡಬೇಕು ಅಂತ ಅಂದರೆ 2 ವೆಬ್ಸೈಟ್ ಇದೆ. ಮತ್ತು ಒಂದು ಆಫರು ಕೂಡ ಕೊಟ್ಟಿದ್ದಾರೆ. ನಿಮ್ದು ಏನಾದರೂ ಆಧಾರ್ ಕಾರ್ಡ್ ಬಂದು ಡಿಜಿ ಲಾಕರಲ್ಲಿ ಆ ಒಂದೇನಾದ್ರು ಲಿಂಕ್ ಆಗಿದ್ರೆ, ಡಿಜಿ ಲಾಕರ್ ಅಂತ ಅಂದರೆ ಎಲ್ಲ ಡಾಕ್ಯುಮೆಂಟ್ಸು ಒಂದೇ ಮೊಬೈಲ್ ನಂಬರಲ್ಲಿ ಇಟ್ಕೊಂಡು, ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರೆ ಎಲ್ಲ ಡಾಕ್ಯುಮೆಂಟ್ಸು ಒಂದೇ ಕಡೆ ಇಟ್ಕೋಬೋದು. ಅದೇ ಥರ ನಿಮ್ದೇನಾದ್ರು ಡಿಜಿ ಲಾಕರಲ್ಲಿ ಅಕೌಂಟ್ ಇದ್ದರೆ ನೀವು ಬೇಗ ಚೆಕ್ ಮಾಡ್ಕೊಳ್ಬೋದು. ಅದೇ ರೀತಿ ಮಾರ್ಕ್ ಶೀಟು ನಿಮ್ಮ ಡೈರೆಕ್ಟಾಗಿ ಸಿಗುತ್ತೆ. ಅದನ್ನು ಯಾವ ರೀತಿ ಅಂತ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಂಕ್ ಆಗಿರ್ತೀನಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ಔಟ್ ಮಾಡಿ. ಮತ್ತು ವೆಬ್ಸೈಟ್ ಯಾವ್ದು ಅಂತ ಅಂದರೆ carresult.nic.in ಅಂತ 2 ವೆಬ್ಸೈಟ್ ಇದೆ. ಒಂದು ವೆಬ್ಸೈಟ್ ಆದರೆ ಅದೇ ಥರ ಇನ್ನೊಂದು ವೆಬ್ಸೈಟ್ ಬಂದು karnataka.government.in ಅಂತ. ಈ 2 ವೆಬ್ಸೈಟಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ರಿಸಲ್ಟ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ಅಂದರೆ ಈ 2 ವೆಬ್ಸೈಟಲ್ಲಿ ಯಾವ್ದಾದ್ರು ಒಂದು ವೆಬ್ಸೈಟ್ನ ನೀವು ಕ್ರೋಮ್ ಬ್ರೌಸರಲ್ಲಿ ಸರ್ಚ್ ಮಾಡಿ, carresult.nic.in ಅಂತ ಸರ್ಚ್ ಮಾಡಿದ್ರೆ ಫಸ್ಟ್ ವೆಬ್ಸೈಟ್ ಬರುತ್ತೆ. ಆ ಒಂದು ವೆಬ್ಸೈಟಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಕೇಳುತ್ತೆ. ಆಲ್ ಟಿಕೆಟಲ್ಲಿ ಯಾವ ರಿಜಿಸ್ಟರ್ ನಂಬರ್ ಇದೆ ಅದನ್ನು ಎಂಟ್ರಿ ಮಾಡಿ. ಮತ್ತು ಸ್ಟ್ರೀಮ್ ಕೇಳುತ್ತೆ, ನೀವು PCMನ PCMCನ ಕಾಮರ್ಸ್ ತೊಗೊಂಡಿದ್ದೀರಾ, ಸೈನ್ಸ್ ತೊಗೊಂಡಿದ್ದೀರಾ, ಇದೆಲ್ಲನೂ ಕೂಡ ಕೇಳುತ್ತೆ. ಆಮೇಲೆ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಎಲ್ಲಾನು ಎಂಟ್ರಿ ಕೊಟ್ಟಾದಮೇಲೆ ನಿಮಗೆ ಅಲ್ಲಿ ಡೈರೆಕ್ಟಾಗಿ ಆ ಒಂದು ಮಾಸ್ ಕಾರ್ಡ್ ಸಿಗುತ್ತೆ. ಅಂದರೆ ನೀವು ರಿಸಲ್ಟ್ ಕೂಡ ಅಲ್ಲಿ ಪಡ್ಕೊಳ್ಬೋದು. ಅದೇ ರೀತಿ ನಿಮ್ಗೆ ಏನಾದರೂ ಲಿಂಕ್ ಸಿಕ್ಕಿಲ್ಲ ಅಂತ ಅಂದರೆ ಏನು ತಲೆ ಕೆಡಿಸ್ಕೊಬೇಡಿ, ಟೆಲಿಗ್ರಾಮ್ ಗ್ರೂಪಲ್ಲಿದೆ. ನಾ ಆ ಒಂದು ರಿಸಲ್ಟ್ ಬಿಟ್ಟಾದ್ಮೇಲೆ ಆ ಒಂದು ಲಿಂಕ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಅವಾಗ ನೀವು ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ನೀವು ವೆಬ್ಸೈಟ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡಿ ನಿಮ್ಮ ರಿಸಲ್ಟ್ನ ತೊಗೊಳ್ಬೋದು. ಯಾರೆಲ್ಲ ಬರ್ತಿದ್ದಾರೋ ಅವರೆಲ್ಲರಿಗೂ ಆಲ್ ದ ಬೆಸ್ಟು. ಎಲ್ಲಾದರೂ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಳ್ತೀನಿ ರಿಸಲ್ಟು. ಬಟ್ ಆದಷ್ಟು ವೆಯ್ಟ್ ಮಾಡೋಕೆ ಹೋಗ್ಬಿಡಿ, ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ನಿಮಗೆ ಅಲ್ಲಿ ಬೇಗ ಅಪ್ಡೇಟ್ ಸಿಗುತ್ತೆ. ಈ 2 ವೆಬ್ಸೈಟು ಮೇನ್ ಇದು ಸರ್ವರ್ ಡೌನ್ ಇರುತ್ತೆ. ಬಟ್ ಅಬ್ಸರ್ವ್ ಮಾಡ್ತಾ ನೀವು ಹೋಗ್ತಾ ಇರಬೇಕಂತೆ, ಅಂದರೆ ರಿಫ್ರೆಶ್ ಮಾಡ್ತಾನೆ ಇರಬೇಕು. ನಿಮ್ಗೆ ರಿಸಲ್ಟ್ ಬೇಕು ಅಂತಾನೆ ಅಂತ ಅಂದರೆ ರಿಫ್ರೆಶ್ ಮಾಡ್ತಾ ಹೋದರೆ ನಿಮಗೆ ಸ್ವಲ್ಪ ಹೊತ್ತಾದ್ರೂ ಆದಮೇಲೂ ಕೂಡ ಅಲ್ಲಿ ರಿಸಲ್ಟ್ ಸಿಗುತ್ತೆ. ಮತ್ತು ಹೊಸ ಅಪ್ಡೇಟ್ ಏನಂತ ಅಂದರೆ ಡಿಜಿ ಲಾಕರಲ್ಲಿ ಬಂದಿದೆ. ಡಿಜಿ ಲಾಕರ್ ಏನಾದ್ರು ವೆಬ್ಸೈಟ್ ಇದ್ದರೆ, ಆ್ಯಪ್ ಏನಾದ್ರು ಇದ್ದರೆ ಲಿಂಕ್ ಮಾಡಿದರೆ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಅಲ್ಲಿ ನಿಮಗೆ ಪೇರೆಂಟ್ಸ್ ಯಾರಾದರೂ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತಲ್ಲ, ಅಲ್ಲಿ 10th ಮಾರ್ಕ್ಸ್ ಕಾರ್ಡ್ ಅಂತ ಸರ್ಚ್ ಮಾಡಿದ್ರೆ ಅಲ್ಲೂ ಕೂಡ ಬರೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಕರ್ನಾಟಕ ಗೌರ್ಮೆಂಟ್ ಅವರ ಇಲ್ಲಿ ಒಂದು ಅಫಿಷಿಯಲ್ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಬಟ್ ಆರಾಮಾಗಿ ನೀವು ಎಕ್ಸಾಮ್ ರಿಸಲ್ಟ್ನ ನೋಡಿ, ಯಾವ ರಿಸಲ್ಟ್ ಬಂದ್ರೂ, ಯಾವುದೇ ರೀತಿ ಮಾರ್ಕ್ಸ್ ಬಂದ್ರೂ ನೀವೇನು ತಲೆ ಕೆಡಿಸ್ಕೊಬಿಡಿ. ಇನ್ನು ಮುಂದೆ ಜೀವನ ಇದೆ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿ ಅಂದರೆ ಇದು ಯೂಸ್ಫುಲ್ ಏನಂತ ಅನಿಸಿದ್ರೆ ಅಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.